ಈ ಪ್ರೀತಿ ಬೇಗ ಮಾಡಬೇಕು, ಪ್ರೀತಿ ಮಾಡಿಲ್ಲ ಅಂತಂದರೆ ನಾನು ಒಂಟಿ ಆಗ್ಬಿಡ್ತೀನಿ, ಯಾರು ಹುಡುಗ ಸಿಕ್ಕಿಲ್ಲ ಅಂದರೆ ನೀನು ಲವ್ ಮಾಡ್ತಾ ಇಲ್ವಾ ಅಂದರೆ ಅದೊಂಥರ ಟ್ರೆಂಡ್ ಅಲ್ಲ. ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು, ನಿಮಗೂ ಗೊತ್ತಾಗುತ್ತೆ ನೋಡಿ, ಯಾವುದಾದ್ರೂ ಒಂದು ಡೆತ್ ಆದಾಗ ಅಳು ಯಾಕೆ ಬರುತ್ತೆ ಅಂದರೆ ಎರಡೇ ವಿಚಾರದಿಂದ ಅಳು ಬರುತ್ತೆ. ಒಂದು ತಾಳ್ಮೆ ಇಲ್ಲ, ಇವತ್ತಿನ ಯಂಗ್ಸ್ಟರ್ಸ್ಗೆ ಮೇಜರ್ ಆಗಿ ತಾಳ್ಮೆ ಇಲ್ಲ. ಯಾಕೆ ಅಂದರೆ ಎಲ್ಲ ಅರ್ಜೆಂಟ್, 2 minutes ಮ್ಯಾಗಿ ಥರ ಲೈಫಲ್ಲಿ ಡಿಸಿಷನ್ನು 2 minutesಲ್ಲಿ ಆಗ್ತಾ ಇದೆ. ಸೊ ನಾನು ಹೇಳಿದಾಗ ಕೆಲವು ವರ್ಗಕ್ಕೆ ಇದು ಇಷ್ಟ ಆಗುತ್ತೆ, ಕೆಲವು ವರ್ಗ ನನ್ನನ್ನು ಹೇಟ್ ಮಾಡ್ಬೋದು. ಇದೆಲ್ಲದಕ್ಕೂ ಮಿಗಿಲಾಗಿ ಮಾನವೀಯತೆಗೆ ಯಾರು ಪ್ರಯಾರಿಟಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಮಾನವೀಯತೆಗೆ ಯಾರು ಪ್ರಯಾರಿಟಿ ಕೊಡಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಈ ಥರದ ವಿಷಯಗಳು ನಡೆಯೋದು ಕಡಿಮೆ ಆಗುತ್ತೆ. ಯಾಕೆಂದರೆ ಅವ್ರು ಮಾಡುವಂತಹ ಫಿಲಿಮ್ಗಳಾಗಿರ್ಬೋದು ಅಥವಾ ಅವ್ರು ಮಾಡುವಂಥ ಆ್ಯಕ್ಟಿಂಗ್ಗಳಲ್ಲಿ ಅವರು ತೋರಿಸುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿಗಳು ಹೇಗಿತ್ತು, ಅವತ್ತಿನ ಹೀರೋ ಹೇಗಿದ್ರು, ಬಹಳ ರೇರ್ ಅವರು ಆ ಥರ ತೋರಿಸಿರುವಂಥದ್ದು. ಒಬ್ಬ ವ್ಯಕ್ತಿ ಕೂತು ಯೋಚನೆ ಮಾಡಬೇಕು, ಒಬ್ಬ ತಂದೆ ತಾಯಿಗೆ ರಿಟರ್ನ್ ಮಾತಾಡೋಕ್ಕೆ ಮುಂಚೆ, ಓಕೆ ತಂದೆ ತಾಯಿನೂ ಮನುಷ್ಯರೇ, ಅವರು ತಪ್ಪು ಮಾಡ್ತಾರೆ, ತಿದ್ದಣ. ಇವತ್ತು ಈಗೋ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗೋ ಅನ್ನೋದು ಬರೀ ಪ್ರೊಫೆಷ್ನಲ್ ಲೈಫಲ್ಲಿ ಮಾತ್ರ ಇಲ್ಲ, ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯನೂ ಈಗೋ ಇದೆ. ಹೆಂಗೆ ಅಂತ ಅಂದರೆ, ಈಗ ವಾಸ್ತವ ಸತ್ಯನ ಒಪ್ಕೊಳ್ಳೋ ಅಂತ ಧೈರ್ಯ ಮಾಡಿದ್ರೆ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಟೋಮೆಟಿಕ್ ಆಗುತ್ತೆ. ವಾಸ್ತವ ಸತ್ಯನ ಒಪ್ಕೋಬೇಕು.